ಸಂತೋಷದಿಂದ ಒಂದು ಹೆಜ್ಜೆ ಮೇಲೆ ಬಂದ್ರೆ ದುಃಖ 10 ಹೆಜ್ಜೆ ಕೆಳಗಡೆ ತಳ್ಳುತ್ತೆ. ಇನ್ನೂ ಕಳಿಬೇಕಾಗಿರೋ 1.5 ತಿಂಗಳು ನನ್ನ ಪಾಲ್ಗೆ 1.5 ಜನ್ಮ ಆಗ್ಬೋದು. ಇದೆಲ್ಲ ಸ್ವಲ್ಪ ದಿನ ಅಷ್ಟೇ, ಎಲ್ಲವೂ ಸರಿ ಹೋಗುತ್ತೆ. ಆಮೇಲೆ ಈ ಸಣ್ಣ ಪುಟ್ಟ ಜಗಳಗಳೆಲ್ಲ ಹಾಸ್ಯಾಸ್ಪದವಾಗಿ ತಮಾಷೆಯಾಗಿ ಕಾಣುತ್ತೆ. ಹೌದು, ನೀವು ಮಗುವನ್ನು ಪಡ್ಕೊಂಡು ಖುಷಿಯಾಗಿರ್ತೀರ. ನಾನು ಎಲ್ಲವನ್ನೂ ಎಲ್ಲರನ್ನೂ ಕಳ್ಕೊಂಡು ಹಾಸ್ಯಾಸ್ಪದವಾಗಿರ್ತೀನಿ. ಮಗು ಹೆತ್ಕೊಡೋ ಸಾರ್ಥಕತೆನೂ ಉಳಿಯೋದ ಹಾಗೆ ಯಶೋಧ ನನ್ನನ್ನು ಪಾತಾಳಕ್ಕೆ ತಳ್ಳಿಬಿಟ್ರು. ನಾನು ನಿಮ್ಮ ಹೆಂಡತಿ ಬಗ್ಗೆ ಚಾಡಿ ಹೇಳ್ತಿಲ್ಲ ರಘು, ನಾನು ಕುಸ್ತು ಹೋಗಿದ್ದೀನಿ. ನನ್ನ ಕಣ್ಣುಗಳು ನನ್ನೇ ಪ್ರಶ್ನೆ ಮಾಡ್ತಾ ಇವೆ, ನಿನಗೋಸ್ಕರ ಅಳೋ ಕಣ್ಣೀರು ಎಲ್ಲಿ ಹೋದ್ವು ಅಂತ. ಹೇಳಿ ನೀವು, ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ಬೇಕಾಗಿತ್ತು? ಯಾತಕ್ಕೋಸ್ಕರ ಮಾಡ್ಬೇಕಾಗಿತ್ತು? ನನ್ನನ್ನು ನನ್ನ ಮನಸ್ಸೇ ವ್ಯಂಗ್ಯ ಮಾಡ್ತಿದೆ. ದೇವಕಿ, ಯಶು ಏನೇನೋ ಮಾತಾಡಿರ್ಬೋದು, ಆದ್ರೆ ಅವಳ ಮನಸ್ಸಿಂದ ಬಂದಿರೋ ಮಾತುಗಳಲ್ಲ, ಮೂಗಿನ ತುದಿಯಿಂದ ಸಿಟ್ಟಲ್ಲಿ ಬಂದಿರೋ ಮಾತುಗಳು. ಹೌದು, ಅವ್ರ ದೃಷ್ಟಿನಲ್ಲಿ ಬರೀ ಶಬ್ದಗಳು, ಕೇಳೋರ್ಗೆ ವಿಷದ ಬಾಣ. ಸಿಟ್ಟಿನ ಮಾತಾಗಿದ್ರೆ ನಾನು ಅದನ್ನ ಅಲ್ಲೇ ಮರ್ತು ಬಿಡ್ತಾ ಇದ್ದೆ ರಘು. ಆದ್ರೆ ಇದು ಸಿಟ್ಟಿನ ಮಾತುಗಳಲ್ಲ. ಹಾಗಾಗಿ ಮನಸ್ಸಿನ ಆಳದಲ್ಲಿ ನಾಟ್ಕೊಂಡ್ಬಿಟ್ಟಿದೆ. ನಾನಾಗೆ ಇಲ್ಲಿಗೆ ಬಂದಿರ್ಬೋದು, ಹಣನೂ ತಗೊಂಡಿರ್ಬೋದು, ಆದ್ರೆ ಅದರಲ್ಲಿ ನಿಮಗೆ ಮಗು ಹೆತ್ಕೊಡ್ತೀನಿ ಅನ್ನೋ ನಿಜವಾದ ಕನ್ಸಿತ್ತು. ಅದನ್ನ ಯಾಕೆ ಯಶೋಧ ಮರ್ತು ಬಿಟ್ರು? ನಾನು ಮನೆ ಕಾಲಿಡೋವಾಗ ಆರ್ತಿ ಎತ್ತಿ ಬರ್ಮಾಡ್ಕೊಂಡಿದ್ರು. ಈಗ ಮಾತಿಗೂ ಮನ್ಸಿಗೆ ಮಂಗಳಾರತಿ ಮಾಡ್ತಿದ್ದಾರೆ. ಆಗ ಅವ್ರ ಪಾಲಿಗೆ ನಾನು ಲಕ್ಷ್ಮಿ ಆಗಿದ್ದೆ. ಈಗ ದರಿದ್ರ ಆಗ್ಬಿಟ್ನಾ? ಈ ಕೆಲ್ಸದಿಂದಾಗಿ ನನ್ನ ಹೆತ್ತವ್ರನ್ನ ದೂರ ಮಾಡ್ಕೊಂಡೆ, ನನ್ನ ಒಡ ಹುಟ್ಟಿದವ್ರನ್ನ ದೂರ ಮಾಡ್ಕೊಂಡೆ, ನನ್ನ ಸ್ನೇಹಿತರನ್ನು ದೂರ ಮಾಡ್ಕೊಂಡೆ. ಯಾವ ಉದ್ದೇಶಕ್ಕಾಗಿ ಹೇಳಿ? ರಘು, ಜೇನ್ ಗುಡ್ನಂತ ಸಂಸಾರ ಬಿಟ್ಟು ಇಲ್ಲಿಗೆ ಬಂದೆ. ಇಲ್ಲಿ ಪ್ರತಿದಿನ ಹೆಜ್ಜೆ ನಿನ್ ಕುಟ್ ಎಷ್ಟು ಚೆನ್ನಾಗಿತ್ವೋ ಗೊತ್ತಾ? ದೇವಕಿ, ಸಮಾಧಾನ ಮಾಡ್ಕೊಳ್ಳಿ. ಮನಸ್ಸಿನ ಮೇಲೆ ಯಾಕೆ ಇಷ್ಟೊಂದು ಗಾಯ ಮಾಡ್ಕೋತೀರಾ? ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಮನಸ್ಸನ್ನ ಕೆರಳಿಸಿ ಹಿಂಸಿಸಬಾರ್ದು. ಅದರಿಂದ ಸಿಕ್ಕೋದು ಕಹಿ. ಯಶೋಧ ಬಂದ್ಮೇಲೆ 3 ಜನ ಕೂತು ಮಾತಾಡೋಣ. ಅವಳಿಗೆ ಯಾಕೆ ನಿಮ್ಮ ಮೇಲೆ ಅಷ್ಟೊಂದು ಅಸಹನೆ ಅಂತ ಕೇಳಿ ತಿಳ್ಕೊಂಡ್ರೆ ಆಯ್ತು. ಇದೆಲ್ಲ ನಮ್ಮ ಕೈಲಿದೆ. ಆಗಲ್ಲ ರಘು, ಏನೇ ಮಾತಾಡಕ್ ಹೋದ್ರು ಅದು ಜಗಳದಲ್ಲಿ ಕೊನೆ ಆಗತ್ತೆ.
ಜಗಳ ಆಡೋದಕ್ಕೂ ಸಹನೆ ಇಲ್ಲ, ಶಕ್ತಿನೂ ಇಲ್ಲ. ನೋಡಿ ದೈನಿಸಿ ತರ ಹೇಗೆ ಕೂತಿದ್ದೀನಿ ಅಂತ. ಇವತ್ತಿಗೂ ನಾನು ಬಯಸೋದು ನಿರಾಳವಾಗಿ ಒಪ್ಕೊಂಡು ಕೆಲಸನ ಮುಗಿಸ್ಕೊಟ್ಟು ಹೋಗ್ಬೇಕು ಅಂತ. ನಿರಾಳ ಅನ್ನೋದು ನನ್ನ ಜನ್ಮ ನಿರ್ನಾಮದಲ್ಲೇ ಇದೆ ಅನ್ಸುತ್ತೆ. ಬರೀ ನೋವು, ಬರೀ ನೋವು. ಎಷ್ಟು ಅಂತ ತಡ್ಕೊಳ್ಳೋದಕ್ಕಾಗತ್ತೆ ಹೇಳಿ? ನಾನು ಮನುಷ್ಯಳಲ್ವಾ? ಎಷ್ಟು ಬಂದ್ಲು ಅಂತ ಕಾಣುತ್ತೆ. ನೀವು ಒಳಗೋಗಿ. ನಾನು ಹೋಗಲ್ಲ ರಘು. ಅದೇನೇನು ಹೇಳೋದಕ್ಕೆ ಬಾಕಿ ಇದೆಯೋ ಇವತ್ತೇ ಎಲ್ಲ ಹೇಳಿ ಮುಗಿಸ್ಲಿ. ಜಗಳದ ನಾಳೆ ನನಗೆ ಬೇಕಾಗಿಲ್ಲ. ಔತ್ಕೊಂಡು ಈ ಮನೆಯವ್ರಿಗೂ ನಾನೇ ಕಳ್ಳಿ ಥರ ಬದುಕಲಿ? ಕಣ್ಣೀರಾದ್ರೂ ಒರೆಸ್ಕೊಳ್ಳಿ. ಯಾಕೆ ಒರೆಸ್ಕೊಳ್ಳಿ? ಹೇಗೂ ನಾನು ಅಳ್ಮುಂಜಿ ಅಲ್ವಾ? ಅಳೋದೊಂದೇ ನನ್ನ ಕೆಲಸ. ಅತ್ತು ಅನ್ಕೊಂಪ ಪಡೆಯೋದೊಂದೇ ನನ್ನ ಗುರಿ. ನಿಮ್ಮ ಹತ್ರ ಚಾಡಿ ಹೇಳ್ತಿದ್ದೀನಿ ಅಂತ ಅನ್ಕೋತಾರೆ. ಅನ್ಕೊಳ್ಳಿ ಬಿಡಿ, ನಾನು ಹೋಗಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಯಾರು ಬೇಕಿತ್ತು? ನಾನು ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ವಾಸು ಅಂತ. ದೇವಕಿನ? ಯಾವ ದೇವಕಿ? ಸರ್, ಈಗ ತಾನೇ ರೂಮಿಗೆ ಕೊಡೋದ್ರಲ್ಲ. ನೀವು ಯಾವುದೋ ರಾಂಗ್ ಅಡ್ರೆಸ್ ಬಂದಿದ್ದೀರಾ. ಸರಿಯಾದ ಅಡ್ರೆಸ್ ತಿಳ್ಕೊಂಡು ಬನ್ನಿ. ನಾನು ರಘುನಂದನ್ V2 ರೆಸಾರ್ಟ್ ಓನರ್ ನೀವೇ ತಾನೆ? ವಿಳಾಸ ಸರಿಯಾಗಿದೆ, ಆದರೆ ನೀವು ಕೇಳ್ತಾ ಇರೋದು ದೇವಕಿ ಇಲ್ಲಿ ಯಾರು ಇಲ್ಲ. ಇಲ್ಲಿರೋದು ಯಶೋಧ ಅಂತ, ನನ್ನ ಹೆಂಡತಿ. ಇಲ್ಲ ಸರ್, ಈಗ ತಾನೇ ಕಂಬದಿಂದ ಕೂತಿದ್ರಲ್ಲ, ಈ ಕಡೆ ಓಡೋದು ಸರ್. ದೇವಕಿ, ನನ್ನ ದೇವಕಿ ಸರ್. ರೇ, ನಿಮ್ಮ ದೇವಕಿ ಇಲ್ಲಿಗೆ ಯಾಕೆ ಬರ್ತಾರೆ? ಸ್ವಲ್ಪ ಸೆನ್ಸಿಬಲ್ ಆಗಿ ಮಾತಾಡಿ. ಏನು ಸೆನ್ಸಿಬಲು? ಕೆಟ್ಟದಾಗಿ ಬಿಹೇವ್ ಮಾಡ್ತಿರೋದು ನೀವು. ಅವ್ಳು ಹೋಗಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಇವತ್ತಷ್ಟೇ ಅಲ್ಲ, ಅವತ್ತು ರೆಸಾರ್ಟಲ್ಲಿ ನೀವಿಬ್ರು ಮಾತಾಡ್ತಿರೋದನ್ನ ನಾನು ನೋಡಿದ್ದೀನಿ. ನಾನು ಆ ಕಡೆ ಹೋಗಿ ಬರೋಷ್ಟೊತ್ತಿಗೆ ನೀವು ಎಸ್ಕೇಪ್ ಆಗಿದ್ರಿ. ದಯವಿಟ್ಟು ಬಿಡಿ ಸರ್, ನನ್ನ ದೇವಕಿ. ಸುಮ್ಮನೆ ಹೋಗ್ರಿ. ಬೇರೆಯವ್ರ ಮನೆ ಒಳಗೆ ಬಂದಿದೆ ತಪ್ಪು. ಈಗ ಇನ್ನೂ ತಪ್ಪು ಮಾಡ್ತಾ ಇದ್ದೀರಾ. ಪ್ಲೀಸ್ ಗೆಟ್ ಔಟ್. ನೋಡಿ, ನಾನು ಸಭ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಹೊರಟೋಗಿ. ನಿಮ್ಮ ದೇವಕಿನ ಬೇರೆ ಎಲ್ಲಾದ್ರೂ ಹುಡುಕೊಳ್ಳಿ, ನನ್ನ ಮನೇಲಲ್ಲ. ರೀ, ನಿಮ್ಮ ಮನೇಲಿ ನನ್ನ ದೇವಕಿನ ಮುಚ್ಚಿಟ್ಟು ಬೇರೆ ಎಲ್ಲಾದ್ರೂ ಹುಡುಕಿ ಅಂತೀರ? ಇವತ್ತೇನಾದ್ರೂ ಆಗಲಿ, ದೇವಕಿ ನೋಡ್ಕೊಂಡು ಹೋಗಿ. ಹಾಗಾದ್ರೆ ರೂಮೊಳಗೆ ಓಡೋದವ್ರು ಯಾರು? ಹೇ, ನನ್ನ ಮನೆ ಒಳಗೆ ಯಾರ್ಯಾರಿದ್ದಾರೆ ಅಂತ ನಿಮ್ಮ ಮುಂದೆ ಪೆರೇಡ್ ಮಾಡಿಸ್ಬೇಕಂದ್ರೆ? ನನ್ನ ಮನೆಯೊಳಗೆ ಯಾರಾದ್ರೂ ಇರ್ತಾರೆ, ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಹಾಗಾದ್ರೆ ಸಂಬಂಧ ಇದ್ರೆ ಅವಳನ್ನ ಕರ್ಸಿ. ಸಂಬಂಧ ಏನು ಅಂತ ಗೊತ್ತಾಗುತ್ತೆ. ಬೇರೆ ಕರ್ಸ್ರಿ.
ತಟ್ಟಿಲ್ಲ, ಕನ್ಫರ್ಮ್ ಮಾಡ್ಕೊಂಡೆ ಇಲ್ಲಿಗೆ ಬಂದಿರೋದು. ನಿಮ್ದು ಅತಿರೇಕ ಆಗ್ತಾ ಇದೆ ಮಿಸ್ಟರ್ ವಾಸು. ಇದು ನನ್ನ ಮನೆ, ಇಲ್ಲಿ ನನ್ನದೇ ಕಾನೂನು. ನಿಮಗೆ ಇಲ್ಲಿ ಯಾವ ಕೆಲಸನೂ ಇಲ್ಲ. ದಯವಿಟ್ಟು ಹೊರಟೋಗಿ. ಈ ಮಾತನ್ನ ದೇವಕ್ಕೆ ಹೇಳಿ, ನಾನು ಹೋಗ್ತೀನಿ. ನಿಮ್ಮ ಮನೇಲಿ ನಿಮ್ಮ ಕಾನೂನೇ ನಡೀಲಿ. ನಿಮ್ಮ ಮನೇಲಿ ನನ್ನ ದೇವಕಿನ ಬಚ್ಚಿಟ್ಕೊಳ್ಳೋದು ನಿಮ್ಮ ಕಾನೂನಾ? ತಲೆ ಹರಟೆ ಮಾತಾಡಬೇಡ. ಗೆಟ್ ಲಾಸ್ಟ್. ಇಷ್ಟು ದಿವಸ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ರಿ, ಈಗ ದೈಹಿಕವಾಗಿ ಹಿಂಸೆ ಕೊಡ್ತಿದ್ದೀರಾ? ಅದೇನಾಗುತ್ತೋ ಆಗಲಿ, ನನ್ನ ದೇವಕಿನ್ನ ನಾನು ನೋಡ್ಕೊಂಡೇ ಹೋಗ್ತೀನಿ. ನೋಡಿ, ಇಷ್ಟೊತ್ತು ನಾನು ಮರ್ಯಾದೆಯನ್ನು ಮಾತಾಡಿದ್ದೀನಿ, ಆದರೆ ನೀವು ಅದನ್ನು ಕೇಳಲಿಲ್ಲ. ನಿಮ್ಮನ್ನು ಹೇಗೆ ಆಚೆ ಕಳಿಸ್ಬೇಕಾದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ. ಈಗಲೇ ಹೋದ್ರೆ ಸರಿ, ಇಲ್ಲಾಂದರೆ 5 ನಿಮಿಷದಲ್ಲಿ ನಮ್ಮ ಜನ ಬರ್ತಾರೆ. ಅವರು ಅಟ್ಯಾಕ್ ಮಾಡ್ಬೋದು. ಅವರಿಂದ ಟ್ರೀಟ್ಮೆಂಟ್ ತಗೊಳ್ಳೋ ಆಸೆ ಇದ್ದರೆ ಇಲ್ಲೇ ಇರಿ. ಪೊಲೀಸರನ್ನ ಕರೆಸಿದ್ರು ಕರೆಸ್ಬೋದು, ಕಳ್ಳ ಬಂದಿದ್ದಾನೆ ಅಂತ. ಕಳ್ಳ ನನ್ನಲ್ಲೂ ಕಳ್ತನ ಆಗಿದೆ, ದೇವಕಿಯ ಕಳ್ತನ. ಸರ್ ಪ್ಲೀಸ್ ಒಂದೇ ಒಂದು ನಿಮಿಷ ಅವಕಾಶ ಮಾಡಿ, ದೇವಕಿ ಜೊತೆ ಮಾತಾಡೋದು ಪ್ಲೀಸ್ ಸರ್, ಪ್ಲೀಸ್. ಅವ್ರು ಇಲ್ಲ ಅಂತ ಹೇಳಿದ್ರು. ರೂಮ್ನಲ್ಲಿರೋದು ದೇವಕಿ ಅಂತ ಗೊತ್ತು ಸರ್. ಅವಳಿಲ್ಲ ಅಂದರೆ ಅವಳನ್ನ ಕಲ್ಪಿಸ್ಕೊಂಡು ಮಾತಾಡ್ತೀನಿ. ಅವಳಿದ್ರೆ ಕೇಳಿಸ್ಕೊಳ್ಳಿ, ಇಲ್ಲಾಂದರೆ ಹೃದಯ ಹಗುರ ಮಾಡ್ಕೊಂಡು ಹೊರಟೋಗ್ತೀನಿ ಸರ್. ತೊಂದರೆ ಕೊಡಲ್ಲ ಪ್ಲೀಸ್ ಸರ್. ದೇವಕಿ, ನಾನು ವಾಸು, ನಿನ್ನ ವಾಸು ದೇವಕಿ. ಮತ್ತೆ ಒಂದ್ಸಲ ನಿನ್ನ ಮುಖ ತೋರಿಸು ದೇವಕಿ. ನನ್ನ ಮೇಲೆ ಅಷ್ಟೊಂದು ಕಟುವಾಗ್ಬೇಡ ದೇವಕಿ. 6-7 ತಿಂಗಳಿಂದ ಅಮೇರಿಕಾದಲ್ಲಿ ಉಸಿರು ಕಟ್ಟು ಬದುಕು ಬಂದಿದ್ದೀನಿ. ನೀನಿಲ್ದಾಗ ನನಗೆ ಗೊತ್ತಾಗಿತ್ತು ನನ್ನ ಉಸಿರು ನೀನೇ ಅಂತ. ನಮ್ಮಿಬ್ಬರ ಸುಂದರ ಬದುಕನ್ನು ಕಟ್ಟುವ ಆಸೆಯಿಂದ ನನ್ನ ಎಲ್ಲ ಆಸೆಗಳನ್ನ ಕಟ್ಟಿಟ್ಟು ಕೆಲಸ ಮಾಡಿದೆ. ಎಲ್ಲವೂ ನಿನಗಾಗಿ ದೇವಕಿ. ನಿನ್ನನ್ನು ಬಿಟ್ಟು ಹೆಚ್ಚು ದಿವಸ ಬದುಕಲಾರೆ ಅಂತ ಅನಿಸ್ತು. ನೀನಿಲ್ಲದ ಬದುಕು ನಿರರ್ಥಕ ಅಂತ ಅನಿಸ್ತು. ಒಂದೊಂದು ದಿನ ದುಡಿದು ಮನೆಗೆ ಬಂದ್ರೆ
ದಿನನ ನಷ್ಟ ಮಾಡ್ಕೋತಿದ್ದೀನಿ ಅಂತ ಅನಿಸ್ತು. ನಾನು ಬಡವ, ಆಕೆ ಬಡವಿ, ಒಲವೇ ನಮ್ಮ ಬದುಕು. ಇದು ದಿನನಿತ್ಯ ನಾನು ಕೇಳೋ ಹಾಡಾಗಿತ್ತು ದೇವಕಿ. ಅದೆಷ್ಟು ಅರ್ಥಪೂರ್ಣ ಅಲ್ವಾ ದೇವಕಿ? ಪ್ರೀತಿ ಮುಂದೆ ಹಣ ಅನ್ನೋದು ಬರೀ ಕಾಗದ ಅನಿಸ್ತು ದೇವಕಿ. ಆದರೆ ಬದುಕಿಗಾಗಿ, ನಮ್ಮ ಬದುಕಿಗಾಗಿ, ನಮ್ಮ ಸುಂದರ ಭವಿಷ್ಯಕ್ಕಾಗಿ ನಿರರ್ಥಕ ಬದುಕನ್ನ ಸಾರ್ಥಕ ಮಾಡ್ಕೊಳ್ಳೋದಕ್ಕೆ ಹಲ್ಲು ಕಚ್ಚಿ ದುಡ್ದೆ ದೇವಕಿ. ಮನದೊಳಗಿನ ದೇವಕಿ ಜೋಪಾನವಾಗಿದ್ದಾಳೆ ಅಂತ ಎಲ್ಲ ಮರೆತು ದುಡ್ದೆ ದೇವಕಿ. ಈ ಜೋಪಾನ ಜಾಗದಿಂದ ಯಾವಾಗ ತಪ್ಪಿಸ್ಕೊಂಡೆ ದೇವಕಿ? ಅದು ನನಗೆ ತಿಳಿಲೇ ಇಲ್ಲ ದೇವಕಿ.